ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ಶಾಪಿಂದ. ಸೊ ಇವಾಗ ಏನಂತಂದರೆ ಮನೆ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ. ಏನಾಗಿದೆ ಅಂತ ನಾನು ಹೇಳ್ತೀನಿ. ಫುಲ್ಲು ಸೀಟ್ ನಮ್ದು ಏನಿತ್ತಲ್ಲ ಮನೆ ಒಳಗೆ ಫುಲ್ಲು ನೀರು ಸೋರ್ತಾ ಇದೆ. ಸೊ ಎಲ್ಲ ಕಡೆನೂ ಜಾಮ್ ಆಗಿಬಿಟ್ಟು ಇವಾಗ 2 ರೂಮು ನಾವೇನು ಯೂಸ್ ಮಾಡ್ತಿದ್ದೀವಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ತಿರ್ಗಾ ಹೊಸ್ದಾಗಿ ರೂಮ್ನ ಮಾಡ್ಕೊತಾ ಇದ್ದೀವಿ. ಅದ್ರ ಸ್ವಲ್ಪ ಕೆಲಸ ನಡೀತಾ ಇದೆ. ಹಾಗಾಗಿ ನಾವು ಯಾವುದೇ ರೀತಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಜನನೇ ಕೇಳ್ತಾಯಿದ್ರಿ, ಅಕ್ಕ ಮನೆಗೆ ಯಾಕೆ ಹೋಗಿಲ್ಲ ನೀವು, ಜಗಳ ಆಡ್ಕೊಂಡ್ಬಿಟ್ಟಿದ್ದೀರಾ ನೀವು, ನಿಮ್ಮ ಅಕ್ಕ ಯಾಕೆ ಹೋಗೇ ಇಲ್ಲ ನೀವು ಅಂತೆಲ್ಲ ಕೇಳ್ತಾಯಿದ್ರಿ. ಹಾಗಾಗಿ ಆ ಥರ ಏನೂ ಇಲ್ಲ. ಜಸ್ಟ್ ನಾನು ಇವಾಗ ಜಾತ್ರೆ ಬೇರೆ ಇದೆ, ಹಾಗಾಗಿ ಹಂಗೆ ಒಂದು ವರ್ಕು ಕೂಡ ಇದೆ ನಾಳೆ. ಸೊ ಅದಕ್ಕೂ ಒಂದು 3 ದಿವಸ ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿ ಇದ್ಬಿಟ್ಟು ಬರೋಣ, ವರ್ಕು ಕೂಡ ಮುಗಿಸ್ಕೊಂಬರೋಣ ಅಂತೇಳಿ ಇವಾಗ ಹೊರಟಿದ್ದೀನಿ. ಮನೇಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಶಾಪಿಗೆ ಬಂದಿರೋದು ಏನಂದರೆ, ಶಾಪಲ್ಲಿ ಇನ್ನೂ ಜ್ಯುವೆಲ್ರಿ ಅವರೆಲ್ಲ ಹೇಳಿದರು, ಅದನ್ನೆಲ್ಲ ಇನ್ನೂ ಫೈನಲ್ ಮಾಡಿ ಎತ್ಕೊಂಡು ಹೋಗಿಲ್ಲ. ಹಾಗಾಗಿ ಇವಾಗ ಅದನ್ನು ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ವ್ಲಾಗ್ ಕೂಡ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಬೇಕು. ನಾನು ರೆಡಿ ಆದೆ, ಅಪ್ಪ ಕೂಡ ರೆಡಿ ಆಗಿದ್ದಾನೆ. ಪ್ರವೀಣ್ ಅವರು ಇವತ್ತು ಒಂದು ಹಸು ಕರು ಆಗ್ತು, ಹಾಗಾಗಿ ಆ ಕರುಗೆ ಇದನ್ನೆಲ್ಲ ಮಾಡಿಬಿಟ್ಟು ಹಾಲೆಲ್ಲ ಕರೆದು ಹಾಕ್ಬಿಟ್ಟು ಬಂದು ನಮಗೆ ಕರ್ಕೊಂಡೋಗಿ ಬಿಡ್ತಾರೆ. ಅಷ್ಟೊತ್ತೊಳಗೆ ನಾವು ಇಲ್ಲಿ ಲಗೇಜ್ ಎಲ್ಲ ಏನಿದೆ ಅದನ್ನೆಲ್ಲ ತೊಗೊಳೋದಕ್ಕೆ ರೆಡಿ ಮಾಡಬೇಕು. ಇವಾಗ ಅವ್ರಿಗೆ ಕಾಲ್ ಮಾಡಬೇಕು ಯಾವ ಜ್ಯುವೆಲ್ರಿ ಬೇಕು ಅಂತ. ಅವ್ರು ಇನ್ನೂ ಫೈನಲೈಸ್ ಮಾಡಿಲ್ಲ. ಹಾಗಾಗಿ ಇದು ಹೇಗಿದೆ ಅಂತ ಮಾತ್ರ ತೋರ್ಸೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಇದಾಗ್ಬಿಟ್ಟಿದೆ. ಪೂರ್ತಿ ಎಲ್ಲ ಹಾಲಲ್ಲೆಲ್ಲ ತೊಗೊಂಬಂದ್ಬಿಟ್ಟು ಇಟ್ಬಿಟ್ಟಿದ್ದೀವಿ. 2 ರೂಮಲ್ಲಿ ಏನಿತ್ತಲ್ಲ ಐಟಮ್ಸ್ ಅದೆಲ್ಲ. ಸೊ ಹಾಗಾಗಿನೇ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಯಾಕಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ವಾ, ಫುಲ್ಲು ಮಳೆ ಬಂದುಬಿಟ್ಟು ಫುಲ್ಲು ಇದಾಗ್ಬಿಟ್ಟು ಸಖತ್ ಎಲ್ಲ ಇದಾಗಿರೋದ್ರಿಂದ, ಡ್ಯಾಮೇಜ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ರೂಮ್ ಶಿಫ್ಟ್ ಮಾಡಿಬಿಟ್ಟು 2 ರೂಮ್ ಕ್ಲೋಸ್ ಮಾಡಿಬಿಟ್ಟು ಬೇರೆ ಹೊಸದಾಗಿ ರೂಮ್ ಮಾಡ್ತಾಯಿದ್ವಿ. ಸೊ ಅದಾಗಲಿ ಇವಾಗ ಫಸ್ಟ್ ಅವ್ರು ಬರೋಕ್ಕಿಂತ ಮುಂಚೆ ನಾನು ಇದು ಬ್ಯಾಗೆಲ್ಲ ಸೆಟಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೊರಡೋಣ. ನಾನು ಕೂಡ ಜ್ಯುವೆಲ್ರಿನೆಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳಿ ಎಲ್ಲನೂ ಎತ್ತಿಟ್ಕೊಂಡೆ. ನಾನು ಯಾರಿಗೆ ಮೇಕಪ್ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಇನ್ನು ಮನೇಲಿ ಕೂಡ ನಾನು ಕೂಡ ಹೊರಟೆ. ಬ್ಯಾಗೆಲ್ಲ ಜಾಸ್ತಿನೇ ಆಗಿತ್ತು, ಒಂದು 4 ಬ್ಯಾಗ್ ಆಗಿತ್ತು. ಇನ್ನು ಎತ್ಕೊಂಡು ಹೊರಟೆ. ಆ್ಯಂಡ್ ಮನೆ ಪರಿಸ್ಥಿತಿ ಮಾತ್ರ ಯಾರು ಕೇಳೋಕೆ ಹೋಗ್ಬಿಡಿ, ಯಾಕಂದರೆ ಆ ಥರ ಆಗಿಬಿಟ್ಟಿದೆ. ಏನಾಯಿತು ಅಂತ ನಾನು ಬೇಕಾದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 9:30 ಆಗೋಗಿತ್ತು. ಹಾಗಾಗಿ ಎಲ್ಲ ಊಟ ಮಾಡಿ ಮಲ್ಕೊಂಡಿದ್ರು. ತೊಂದರೆ ಮಾಡಲಿಲ್ಲ ಯಾರಿಗೂ ವಿಡಿಯೋ ಮಾಡಿ, ಅಕ್ಕಂಗೆಲ್ಲ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 5 o'clockಗೆ ನಾನು ರೆಡಿ ಆಗಿಬಿಟ್ಟು ಹೊರಟೆ. ನಮ್ಮೂರಲ್ಲಿ ಇವಾಗ ಜಾತ್ರೆ ನಡೀತಾ ಇದೆ, ಅಂದರೆ ಬಗಲುಗುಂಟೆ ಮಾರಮ್ಮ ಜಾತ್ರೆದು. ಹಾಗಾಗಿ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. ಇನ್ನು ಲೊಕೇಶನ್ ರೀಚ್ ಆದಮೇಲೆ ಪಾಪ ಅವರು ಆವಾಗ ತಾನೇ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ರಂತೆ, ನಿದ್ದೆ ಇರಲಿಲ್ಲ ಅಂತೇಳಿ 1 hour ಅವರು ಕೂಡ ರೆಸ್ಟ್ ಮಾಡಿ ಆ ನಂತರ ಅವ್ರನ್ನ ಪೂಜೆಗೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ನಾನು ವ್ಲಾಗ್ಸ್ ನೋಡೋರಿಗೆ ಯಾವಾಗಿಂದ. ಇವ್ರು ಬಂದು ಸ್ವಾತಿ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಸ್ವರ ಸ್ಯಾರೀಸ್ ಅಂತ ಹೊಸ್ದಾಗಿ ಅವರು ಬಿಸ್ನೆಸ್ನು ಕೂಡ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಇವತ್ತು ಅವ್ರದ್ದು ಶಾಪ್ ಓಪನಿಂಗ್ ಪೂಜೆಗೆ ಅಂತ ಹೇಳ್ಬಿಟ್ಟು ಸಿಂಪಲ್ ಮೇಕಪ್ನ ಕೇಳಿದರು, ಅದಕ್ಕೋಸ್ಕರ ಬಂದಿದ್ದೆ. ಆ್ಯಂಡ್ ನನ್ನ ಇವರ ಪರಿಚಯ ಒಂದು ತುಂಬ ವರ್ಷಗಳಿಂದನೇ ಇದೆ ಅಂತಲೇ ಹೇಳ್ಬೋದು. ಇವ್ರದ್ದು ಸೀಮಂತಕ್ಕೂ ಕೂಡ ನಾನೇ ಮೇಕಪ್ ಮಾಡಿದ್ದೆ. ಆ್ಯಂಡ್ ಇವಾಗ ಅವರ ಒಂದು ಶಾಪ್ ಓಪನಿಂಗು ಕೂಡ ನನಗೆ ಮೇಕಪ್ನ ಕೇಳಿದರು, ಯಾಕಂದರೆ ತುಂಬಾ ಇಷ್ಟಪಡ್ತಾರೆ ನನ್ನ ಮೇಕಪ್ನ. ಅವರು ಯಾವುದೇ ಒಂದು ಸಣ್ಣ ಫಂಕ್ಷನ್ ಇದ್ದರೂ ಕೂಡ ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡ್ತಾರೆ. ಅದೊಂದು ನಾನು ತುಂಬಾ ಖುಷಿಪಡ್ತೀನಿ. ಯಾಕೆ ಅಂತಂದರೆ ಆ ಥರ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಲ್ಲ ಅನ್ನೋದೊಂದು ನಂಗೆ ತುಂಬಾ ದೊಡ್ಡ ಖುಷಿ. ಆ್ಯಂಡ್ ಅವರಂತೂ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ರು ಆ ಸ್ಯಾರಿಗೂ ಅದಕ್ಕೂ. ಯಾಕಂದರೆ ನನಗೆ ಫೋಟೋ ಕಳಿಸ್ದಾಗ ನನಗೊಂಥರ ಅನ್ನಿಸ್ತು, ಸ್ಯಾರಿ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತು. ಆದರೆ ಅವರು ಉಟ್ಕೊಂಡ ಮೇಲಂತೂ ಅದು ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೆ ಪರ್ಸ್ನಲಿ ಆ ಸ್ಯಾರಿ ಇಷ್ಟ ಆಯಿತು. ಸೊ ಅವ್ರನ್ನೂ ಕೂಡ ರೆಡಿ ಮಾಡಿ ಕಳ್ಸಾದ್ಮೇಲೆ ಇವಾಗ ಅವರ ಡಾಟರ್ನು ಕೂಡ ರೆಡಿ ಮಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಮನೆಯಲ್ಲಿ ಇದ್ಮೇಲೆ ಅವ್ರನ್ನ ಬಿಟ್ಟು ನಾವು ರೆಡಿ ಆದರೆ ಚೆನ್ನಾಗಿರಲ್ಲ. ಹಾಗಾಗಿ ಅವ್ರನ್ನ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟೇ ಹೇಳಿದರು ಅವ್ರನ್ನ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರಂತೂ ಗೋಲ್ಡ್ ವಿತ್ ರೆಡ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರ ಸ್ಕಿನ್ ಟೋನ್ಗೆ ಮೇಕಪ್ ಮಾಡಿ. ಇನ್ನು ಅವ್ರಿಗೆ ಹೇರ್ ಸ್ಟೈಲ್ನು ಕೂಡ ಅಷ್ಟೇ, ಅವರ ಹೇರ್ಸಲ್ಲೇ ನಾನು ಈ ಒಂದು ಹೇರ್ ಸ್ಟೈಲ್ ಮಾಡಿರೋದು. ನನಗಂತೂ ಓವರಾಲ್ ಲುಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಂಪಲ್ಲಾಗಿ ನ್ಯಾಚುರಲ್ ಆಗೋದು ಕಾಣಿಸ್ತಾ ಇತ್ತು. ಮನೇಲಿ ಹೆಣ್ಮಕ್ಳು ಯಾಕೆ ಇರಬೇಕು ಅಂದರೆ ಇದೇ ಕಾರಣಕ್ಕೇ, ಈ ಥರ ಮುದ್ದಾಗಿ ಕಾಣಿಸೋದಕ್ಕೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರು ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ, ಈ ಒಂದು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ.
ಇನ್ನು ನಾವು ಕೂಡ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಯಾಕಂದರೆ ನಾನು ಮುಂಚೆನೇ ಬಂದುಬಿಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಶಾಪ್ ಹತ್ರ ಕೂಡ ಹೋದ್ವಿ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದ್ರು ಸ್ವಾತಿ ಅವರು. ಇನ್ನು ಅವರು ಪುಟ್ಟು ಪಾಪನು ಕೂಡ ನಾನು ಎತ್ಕೊಂಡಿದ್ದೆ, ಕೃಷ್ ಅಂತ ಹೇಳ್ಬಿಟ್ಟು. ಎಷ್ಟು ಚೆಂದ ಇದ್ದಾನೆ ಅಂದರೆ ನನ್ನದೇ ದೃಷ್ಟಿ ತಾಗುತ್ತೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿ ಎಲ್ಲರ ಹತ್ರ ಹೋಗ್ತಾ ಇದ್ದ, ಒಂಚೂರು ಅಳ್ತಾ ಇರಲಿಲ್ಲ. ಏನೋ ಇವ್ರು ನಂಗೆ ಮುಂಚೆನೇ ಗೊತ್ತಿದ್ದಾರೇನೋ ಅನ್ನೋ ಥರನೇ ಇರ್ತಾಯಿದ್ದ. ಅದಂತೂ ತುಂಬಾ ಖುಷಿ. ಆ್ಯಂಡ್ ಒನ್ಸ್ ಅಗೇನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಇನ್ನೂ ಚಿಕ್ಕದ್ರಿಂದ ದೊಡ್ಡದಾಗಿ ಕಷ್ಟ ಬಿದ್ದುಕೊಂಡು ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ಇದು ಒಳ್ಳೆಯದಾಗಲಿ. ಬರಲಾ? ಬೈ, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಅಣ್ಣ ಬರೋದಾ? ಬಾಯ್ ಬಾಯ್. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದು ಸಂಜೆ ಮೇಲೆ ಎಲ್ಲರೂ ಜಾತ್ರೆಗೆ ಹೋದ್ವಿ. ನಾನು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ, ಅದು ಚೆನ್ನಾಗಿತ್ತು ವೀಡಿಯೋಸು, ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮುಂಚೆ ಅಂತೂ ನಮ್ಮದು ಅಮ್ಮ ಮನೆ ಇತ್ತು, ಆವಾಗ ಹೋಗಿ ನಾವು ಕೂಡ ಬಾಗಲಗುಂಟೆ ಜಾತ್ರೆನ ಮಾಡ್ತಾಯಿದ್ವಿ. ಇವಾಗ ಆಗಲ್ಲ. ಆ್ಯಂಡ್ ಅಕ್ಕ ಮನೇಲಿ ಯಾರೂ ಅಷ್ಟು ಮಾಡಲ್ಲ, ಮುಂಚೆಯಿಂದನೂ ಅವ್ರಿಗೆ ಅಭ್ಯಾಸ ಇಲ್ಲ, ಹಾಗಾಗಿ ಮಾಡಲ್ಲ. ಆ್ಯಂಡ್ ಆದರೆ ನನಗೇನಂದರೆ ಈ ಜಾತ್ರೆನ ಮಿಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ಯಾಕಂದರೆ ಪ್ರತಿ ವರ್ಷವೂ ಹೋಗಿ ಹೋಗಿ ಈ ಜಾತ್ರೆನ ಮಿಸ್ ಮಾಡ್ಕೋಬೇಕು ಅಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಅದು ಲೈಟಿಂಗ್ಸ್ದು, ಅಲ್ಲಿರೋ ಇದು ಎಲ್ಲ ನೋಡ್ಕೊಂಬರೋದೇ ಒಂಥರ ಚೆಂದ ಜಾತ್ರೆಗೆ ಹೋದಾಗ. ಹಾಗಾಗಿ ಏನು ಮಿಸ್ ಮಾಡಿದ್ರು ಅದನ್ನು ಮಾತ್ರ ಮಿಸ್ ಮಾಡಲ್ಲ. ಹಾಗಾಗಿ ಇನ್ನು ಸಂಜೆ ಮೇಲೆ ಎಲ್ಲರೂ ಅಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಬಂದಿದ್ರಲ್ಲ, ಹಾಗಾಗಿ ನಾವು ಕೂಡ ಸಂಜೆ ಹೋದ್ವಿ. ಒಂದು 7 ಗಂಟೆಗೇನೋ ಜಾತ್ರೆಗೆ ಹೋದ್ವಿ. ಆ್ಯಂಡ್ ಕ್ರೌಡ್ ಎಷ್ಟಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಜಾತ್ರೆ ದಿವಸ, ಅಷ್ಟು ಜನ ಇದ್ದರು. ಇನ್ನು ನಾವು ಜಾತ್ರೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಪ್ರಸಾದ ಸಿಕ್ತು. ಅಲ್ಲೇ ಕೊಡ್ತಾಯಿದ್ರು ದೇವ್ರ ಪ್ರಸಾದ, ಹಾಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ನನಗೆ ದೇವ್ರ ಪ್ರಸಾದ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ, ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲೇ ಈಸ್ಕೊಂಡು ಅಪ್ಪು ನಾವು ಎಲ್ಲರೂ ತಿನ್ಕೊಂಡಿದ್ವಿ. ನಿಂತಿದ್ದಾಗ ಈ ಥರ ಸ್ಕ್ರೀನಲ್ಲೇ ಅಮ್ಮನವ್ರ ದರ್ಶನ ಎಲ್ಲ ಮಾಡಿಸ್ತಾಯಿದ್ರು, ಸೊ ಅದನ್ನೇ ನೋಡ್ತಾ ಇದ್ವಿ. ಆ್ಯಂಡ್ ಈ ಒಂದು ಜಾತ್ರೆಯನ್ನು ಮಾತ್ರ ಯಾರೂ ಮಿಸ್ ಮಾಡಲ್ಲ. ಎಷ್ಟು ಕಡೆಯಿಂದ, ಊರ ಕಡೆಯಿಂದ ಎಲ್ಲ ಬರ್ತಾರೆ ಗೊತ್ತಾ ಈ ಒಂದು ಜಾತ್ರೆನ ನೋಡಲಿಕ್ಕೆ. ಅದು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ವೈಭೋಗದಿಂದ. ಅದು ಈ ಸತಿ ಅಂತೂ ಲೈಟಿಂಗ್ಸ್ ಅಸಲು ಮಸ್ತಾಗಿ ಹಾಕಿದ್ರು. ಹೋದ ಸತಿಗಿಂತ ಈ ಸತಿ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇನ್ನು ಅಪ್ಪುಗೆ ಇಲ್ಲಿಗೆ ಜಾತ್ರೆಗೆ ಬಂದರೆ ಅವನು ಜಾಸ್ತಿ ಕೇಳೋದೆ ತಿಂಡಿ, ಇಲ್ಲಾಂದರೆ ಆಟ ಸಾಮಾನುಗಳು. ಮಕ್ಳಿಗೆ ಗೊತ್ತಲ್ಲ, ಹಾಗಾಗಿ ಅವನಿಗೆ ಕಾರ್ನ್ ಅಂದರೆ ತುಂಬಾ ಇಷ್ಟ. ಸ್ವೀಟ್ ಕಾರ್ನು ಮನೇಲಿ ಆವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ಈಚೆ ಹೋದಾಗ ಕೇಳ್ತಾನೆ. ನಮಗೆ ಕೊಡ್ಸೋದಕ್ಕೆ ಒಂಥರ, ಯಾಕೆ ಅಂದರೆ ಒಂದು ಕಾರ್ನ್ ಬಂದು ಆ ಚಿಕ್ಕ ಗ್ಲಾಸಲ್ಲಿರೋದೇ 30, 40, 50, 70 ರೂಪಾಯಿ ಹೇಳ್ತಾರೆ. ಅದೇ ಒಂದು ಫುಲ್ಲು ನಮಗೆ ಬರುತ್ತೆ. ಅಂದರೆ ಒಂದು ಪೂರ್ತಿ ಕಾರ್ನ್ ಇರುತ್ತಲ್ಲ, ಅದು ನಮ್ಮ ಸ್ವೀಟ್ ಕಾರ್ನ್ ಇರುತ್ತಲ್ಲ, ಅದು ಒಂದು ಪೂರ್ತಿ 25 ರೂಪಾಯಿ. ಸೊ ನಾವು 2 ತೊಗೊಂಬಂದು ಆರಾಮಾಗಿ ತಿನ್ಬೋದು 50 ರೂಪಾಯಿಗೆ. ಅಲ್ಲೊಂದು ಲೋಟಕ್ಕೆ ಅಷ್ಟೊಂದು ಕೊಡಬೇಕಾ ಅಂತ ನಾನು. ಆದರೆ ಜಾತ್ರೆಗೆ ಬಂದಾಗ ಮಕ್ಳಿಗೇನು ಕೊಡಿಸಿಲ್ಲ ಅಂದರೆ ಇದನ್ನು ಮಾಡ್ಕೋತವೆ ಅಂತ ಹೇಳ್ಬಿಟ್ಟು ಕೊಡಿಸ್ದೆ, ತಿನ್ಕೊಂಡು ನಿಂತಿದ್ದ. ನಾವು ಶಾಪಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ವಿ. ಹೆಣ್ಮಕ್ಳು ಕೇಳ್ತಾರ, ಅದರಲ್ಲೂ ಜಾತ್ರೆಯಲ್ಲಿ ಬರೋ ಐಟಮ್ಸ್ಗಳನ್ನಂತೂ ಬಿಡ್ತಾರ. ಇನ್ನು ನುಗ್ಗದೇನೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಮೊದಲು ಹೋಗಿದ ತಕ್ಷಣ ಹಂಗೆ ಈ ಥರ ಹೇರ್ ಆಕ್ಸೆಸರೀಸ್ಗಳನ್ನ ನೋಡಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆದರೆ ಕೆಲವೊಂದೊಂದು ಚೆನ್ನಾಗಿರಲ್ಲ, ಅಷ್ಟೊಂದು ಕ್ವಾಲಿಟಿ ವೈಸ್ ಚೆನ್ನಾಗಿರಲ್ಲ. ಆದರೆ ಕೆಲವೊಂದೊಂದು ಪರವಾಗಿಲ್ಲ. ಆ್ಯಂಡ್ ಸ್ವಲ್ಪ ಪರವಾಗಿಲ್ಲ, ನಾವು ನಾರ್ಮಲಾಗಿ ಹೋಗಿ ಚಿಕ್ಕಪೇಟೆಯಲ್ಲಿ ಹೋಗ್ತಾ ಇರ್ತೀವಲ್ಲ, ಸೇಮ್ ಅದೇ ಥರನೇ ಕ್ವಾಲಿಟಿ ಇರುತ್ತೆ. ಅಂಥವನ್ನೆಲ್ಲ ಹೇರ್ ಆಕ್ಸೆಸರೀಸ್ನ ತೊಗೊಳ್ಬೋದು. ಯಾಕಂದರೆ ನನಗೆ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಹೇರ್ ಆಕ್ಸೆಸರೀಸ್ ಎಲ್ಲ ಬೇಕಾಗ್ತಾ ಇರುತ್ತೆ, ಹಾಗಾಗಿ ಅದನ್ನೇ ನೋಡ್ತಾ ಇದ್ದೆ. ಇದರಲ್ಲಿ ತುಂಬ ಓವರ್ ಜಾತ್ರೆ ಹೇರ್ ಆಕ್ಸೆಸರೀಸ್ ಎಲ್ಲ ಇತ್ತು, ಅದೆಲ್ಲ ತೊಗೊಂಡಿಲ್ಲ. ಜಸ್ಟ್ ನಾರ್ಮಲ್ ಆಗಿರೋದು, ಸಿಂಪಲ್ ಆಗಿರಬೇಕು, ನಾರ್ಮಲ್ ಆಗಿರಬೇಕು, ಆ ಥರದ್ದನ್ನು ಹೇರ್ ಆಕ್ಸೆಸರೀಸ್ಗಳನ್ನ ತೊಗೊಳ್ತಾ ಇದ್ದೆ. ಆ್ಯಂಡ್ ಏನಂತ ಅಂದರೆ ಜಾತ್ರೆ ಅಂದರೆ ಮುಂಚೆ ತುಂಬ ಚೆನ್ನಾಗಿರೋದು. ನಾವು ಚಿಕ್ಕವರಾಗಿದ್ದಾಗ ಜಾತ್ರೆ ಅಂದರೆ ಓಡೋಗ್ತಾಯಿದ್ವಿ. ಯಾಕಂದರೆ ಅಲ್ಲಿ ಬಳೆಗಳಿರುತ್ತೆ, ಸರ ಇರುತ್ತೆ, ವಾಲೆ ಇರುತ್ತೆ, ಆಟ ಸಾಮಾನುಗಳಿರುತ್ತೆ, ಬಾಲ್ಗಳಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸೈಟ್ಮೆಂಟ್ ಇರೋದು. ಏನಾದರೂ ಕೊಡಿಸ್ತಾರೆ ಅಪ್ಪ ಅಮ್ಮ ಅಂತ. ಆವಾಗ ಏನು ಮಾಡೋರು ಅಂದರೆ ನಮ್ಮ ತಂದೆ ತಾಯಿ ಜಾಸ್ತಿ ಕೊಡಿಸ್ತಾ ಇರಲಿಲ್ಲ. ಯಾಕಂದರೆ ಅವರು ಫೈನಾನ್ಷಿಯಲಿ ಅಷ್ಟೊಂದು ಇರ್ತಾ ಇರಲಿಲ್ಲ. ಏನೋ ಒಂದು ತೊಗೊಳ್ಳೋದು, ಬಾಲ್ ತೊಗೊಳ್ಳೋದು, ಇಲ್ಲ ಏನೋ ಒಂದು ಬಳೆ ತೊಗೊಳ್ಳೋದು, ಅದರಲ್ಲಿ ಖುಷಿ ಪಡೋದು. ಆ್ಯಂಡ್ ಇವಾಗ ನಮ್ಮ ಹತ್ರ ಎಲ್ಲ ಇದೆ.
ಅಂದರೆ ಏನಂತೀರ, ಅದೇ ಇವಾಗ ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ಆದರೂ ಹೋಗಿ ಅದೇ ಥರ ನಾವು ಬಳೆಗಳನ್ನ ತೊಗೊಳ್ಳೋದು, ವಾಲೆ ತೊಗೊಳ್ಳೋದು, ಆಟ ಸಾಮಾನುಗಳು ತೊಗೊಳ್ಳೋದು, ಆ ಥರ ಖರ್ಚು ಮಾಡೋದಕ್ಕಾಗಲ್ಲ. ಆ್ಯಂಡ್ ನಾವು ಇವಾಗ ಜಾಸ್ತಿ ಇವಾಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಅಲ್ಲಿ ನೋಡ್ತೀವಿ ಬಳೆಗಳು, ವಾಲೆಗಳೆಲ್ಲ, ಅದನ್ನು ತೊಗೊಳಕ್ಕೆ ಯಾಕೋ ಮನಸ್ಸೇ ಬರೋಲ್ಲ, ಹಾಕ್ಕೊಳ್ಳಲ್ಲ, ಏನಿಲ್ಲ ಸುಮ್ಮನೆ ಏನಕ್ಕೆ ಅಂತ. ಆದರೂ ಬಳೆ ನೋಡಿದೆ, ಯಾಕೋ ನಂಗೆ ಅದು ಇಷ್ಟ ಆಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಅದಾದಮೇಲೆ ಕಣ್ಣಿಗೆ ಇನ್ನೇನು ಬೀಳುತ್ತೆ ಹೇಳಿ, ಮನೆಗೆ ಏನಾದರೂ ಐಟಮ್ ಸಿಗುತ್ತಾ, ಡೆಕೋರ್ ಐಟಮ್ ಸಿಗುತ್ತಾ, ಇಲ್ಲ ಮನೆಗೆ ಏನಾದರೂ ವಸ್ತುಗಳು ಸಿಗುತ್ತಾ, ಇದನ್ನೆಲ್ವ ನೋಡೋದು. ಅದನ್ನು ಹುಡಿಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿಗೆ ಹೋಗಿದ ತಕ್ಷಣ ಅರ್ಧ ದಾರಿ ನನ್ನ ಮಗಂದು ಹಠ, ಏನಾದರೂ ಕೊಡಿಸಿ ಬನ್ನಿ, ಏನಾದರೂ ಕೊಡಿಸಿ ಬನ್ನಿ ಅಂತ. ಸೊ ಇನ್ನೇನು ಜಾತ್ರೆಲಿ ಇದು ಬಿಟ್ಟರೆ ಇನ್ನೇನು ಯೂನಿಕ್ ಆಗಿರೋದಂತೂ ಬರೋಲ್ಲ, ಎಲ್ಲ ಆಟ ಸಾಮಾನುಗಳೇ, ಮಕ್ಳದ್ದೇ ಅರ್ಧ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಮನೆಗೆ ಬೇಕಾಗಿರೋ ಐಟಮ್ಸ್ಗಳಿರುತ್ತೆ ಆ ಥರ. ಆ್ಯಂಡ್ ಇದರಲ್ಲಿ ಈ ಸತಿ ಕೆಲವೊಂದೆಲ್ಲ ಚೆನ್ನಾಗಿ ಬಂದಿತ್ತು, ಅಂದರೆ JCB ಟ್ರ್ಯಾಕ್ಟರ್ಗಳು, ಈ ಥರದ್ದೆಲ್ಲ ಇರುತ್ತಲ್ಲ, ಗಂಡು ಮಕ್ಕಳಿಗೆ ಇಷ್ಟ ಆಗೋದು. ಆ್ಯಂಡ್ ನನ್ನ ಮಗನಿಗಂತೂ ತುಂಬ ಕ್ರೇಜ್ ಅಂತ ಅಂದರೆ ಈ JCB ಟ್ರ್ಯಾಕ್ಟ್ರುಗಳು, ಆಮೇಲೆ ಕಾರ್ಗಳು, ಈ ಥರದ್ದು ಸಿಕ್ಕಾಪಟ್ಟೆ ಕ್ರೇಜು. ಅದರಲ್ಲಿ JCB ಮತ್ತು ಈ ಥರ ಟ್ರ್ಯಾಕ್ಟರ್ಗಳು ಸಿಕ್ಕಿದ್ರಂತೂ ಎಲ್ಲೂ ಬಿಡಲ್ಲ, ಕೇಳ್ತಾನೆ ಇರ್ತಾನೆ. ಬೇಕಾದ್ರೆ ನಮ್ಮನ್ನೇ ಕೂತ್ಕೊಬಿಡ್ತಾನೆ ಅಲ್ಲಿ ಎಳ್ಕೊಂಡು ಹೋಗೋಕ್ಕೆ, ಹಂಗೆ ಇದನ್ನು ಮಾಡ್ತಾಯಿದ್ದ. ಅವ್ನ ಕೈಲಿ ದುಡ್ಡು ಕೊಟ್ಟಿದ್ವಿ ತೊಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು, ನಮಗೆ ಕೊಡಿ, ದುಡ್ಡು ಕೊಡಿ ಅಂತ ಕೇಳಿದ್ರು. ಹಾಗಾಗಿ ₹100 ಜೋಬಿಗೆ ಇಕ್ಕಿದ್ದೆ, ಅದನ್ನೇ ಕೊಟ್ಟು ಅವರೇ ತೊಗೊಂಡ್ರು ಅದನ್ನು, ನಂಗೆ ಇದು ಬೇಕು ಅಂತ ಹೇಳ್ಬಿಟ್ಟು. ಅದೊಂಥರ ಖುಷಿ ಆ ಒಂದು ಟೈಮಲ್ಲಿ ಮಕ್ಕಳಿಗೆ ಕೊಡಿಸೋದು. ಆ್ಯಂಡ್ ಕೆಲವು ಸತಿ ಅದು ವೇಸ್ಟ್ ಆಫ್ ದುಡ್ಡಲ್ವಾ ಅನ್ನುವಂತ ಅನಿಸುತ್ತೆ ಅಲ್ವಾ. ಆದರೆ ಏನು ಮಾಡೋದು, ನಾವು ವಯಸ್ಸಲ್ಲಿದ್ದಾಗ ನಮಗೆ ಕೊಡಿಸೋರು ಇರಲಿಲ್ಲ, ಕರ್ಕೊಂಡೋಗಿ ಈ ಥರ ಆಟ ಸಾಮಾನುಗಳು, ಆಟ ಆಡ್ಸೋಕ್ಕೆ ಏನೂ ಕೊಡಿಸ್ತಾ ಇರಲಿಲ್ಲ. ಆ್ಯಂಡ್ ಆ ಒಂದು ಏಜ್ ಅಷ್ಟೇ, ಆ ಒಂದು ಏಜ್ ಇರೋವರೆಗೂ ಮಾತ್ರ ಅದ್ರ ಮೇಲೆಲ್ಲ ಕ್ರೇಜ್ ಇರುತ್ತೆ, ಆಟ ಸಾಮಾನುಗಳು ತೊಗೋಬೇಕು, ಆಟ ಆಡಬೇಕು ಅಂತೇಳಿ. ಆ ಕ್ರೇಜ್ ಹೋದ್ಮೇಲೆ ನಿಜವಾಗ್ಲೂ ನಾವು ತೊಗೊಳಕ್ಕಾಗುತ್ತೆ ಹೇಳಿ, ಆ ಥರ JCB ಟ್ರ್ಯಾಕ್ಟರ್ಗಳು ನಾವು ತೊಗೊಂಡು ಆಟ ಆಡೋಕ್ಕಾಗೈತೆ? ಇಲ್ಲ. ವಯಸ್ಸಿದ್ದಾಗೆ ಅವ್ರಿಗೆ ಏನೇನು ಕೊಡಿಸ್ಬೇಕು, ಹೆಂಗೆ ಅವ್ರನ್ನ ಖುಷಿಪಡಿಸ್ಬೇಕು, ಆ ಥರ ಪಡಿಸ್ಬಿಡ್ಬೇಕು. ಇನ್ನು ಅಲ್ಲಿ ಮಣ್ಣಿನ ಕೆಲವೊಂದಿಷ್ಟೆಲ್ಲ ನಿಮಗೆ ಗೊತ್ತಿರುತ್ತೆ ಐಟಮ್ಸ್ಗಳು. ಆ್ಯಂಡ್ ಈ ಥರ ಜಾರ್ಸ್ಗಳೆಲ್ಲ ನಾನು ಅಲ್ಲಿ ಕೇಳಿದ್ರೆ ಏನು ಹೆವಿ ರೇಟ್ ಹೇಳ್ತಾ ಇದ್ದಾರೆ. ನಾನು ನೀವು ಹಿಂದೆ ಹೋದರೆ ಒಂದು ಮಣ್ಣಿಂದು ಇದಕ್ಕೆ ಬರುತ್ತೆ, ಅದು ಶೋಗೆ ನೀರು ತುಂಬಿಟ್ಟು ಹೂವು ಇಡೋದು, ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೇಳಿದ್ರೆ ₹600-700 ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಬಂದರೆ ಸೆರಾಮಿಕ್ ಜಾರ್ ಕೇಳಿದ್ವಿ, ಅದು ದೊಡ್ಡದೊಂದು ಚೆನ್ನಾಗಿತ್ತು, ಕುಂಬಳಕಾಯಿ ಕಲರಲ್ಲಿತ್ತು, ವೈಟ್ ಆ್ಯಂಡ್ ಆರೆಂಜ್ ಕಲರ್ ಇತ್ತು. ಅದನ್ನು ಕೇಳಿದ್ರೆ ಅವರು ಕೂಡ ಅಷ್ಟೇ ಹೇಳ್ತಾ ಇದ್ದಾರೆ, ₹600-700 ಹೇಳ್ತಾ ಇದ್ದಾರೆ. ಏನಪ್ಪ ಇದು ಜಾತ್ರೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾವೇನು ತೊಗೊಳ್ಲಿಲ್ಲ. ಇನ್ನು ಹೆಣ್ಮಕ್ಳು ಕೇಳಬೇಕಾ, ಮನೆಗಿರೋ ಐಟಮ್ಸ್ಗಳು ಏನು ಬೇಕು ನೋಡಿಕೊಂಡು ಅದನ್ನೇ ಸಣ್ಣಪುಟ್ಟ ಏನು ಸಿಗುತ್ತೆ ಐಟಮ್ಸ್ಗಳು ಏನಿಲ್ಲ ಅದನ್ನು ನೋಡಿಸ್ಕೊಂಡು ಅದನ್ನೇ ತೊಗೊಂಡು. ನಾನು ಸ್ಟಾರ್ಟಿಂಗ್ ಏನು ತೊಗೊಳ್ಳಿಲ್ಲ, ಅಂಥದ್ದು ಏನು ಯೂನಿಕ್ ಆಗಂತ ಏನು ಅನ್ನಿಸಿಲ್ಲ. ನನ್ನ ಚಮ್ಮಗೂ ಮಾತ್ರ ನಾನು ಒಂದು ಕೆಲವೊಂದಿಷ್ಟು ಪ್ಯಾಂಟ್ಗಳು, ಆಮೇಲೆ ಅವನಿಗೆ ಬೇಕಾಗಿರೋ ಶರ್ಟ್ಗಳು, ಆಮೇಲೆ ಚಪ್ಪಲಿ, ಈ ಥರದ್ದು ಅವನಿಗೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಹಸುದು ಮತ್ತು ಕರುದು ಇಷ್ಟ ಆಯಿತು. ಕೇಳಿದ್ರೆ 800-600 ಕಮ್ಮಿನೇ ಕೊಡಲ್ಲ ಅಂತ ಹೇಳಿದ್ರು. ಅದು ಬೇಜಾರಾಯಿತು, ಅದೊಂದು ತೊಗೋಬೋದಾಗಿತ್ತು ಅಂತ ಅನ್ನಿಸ್ತಿತ್ತು ಇವಾಗ. ಏನು ಮಾಡೋಣ, ತುಂಬ ಕಾಸ್ಟ್ ಹೇಳ್ತಾಯಿದ್ರು. ಮುಂದೆಲ್ಲ ಜಸ್ಟ್ ಮಿಸ್ ಆಗಿ ಹೊಡೆದೋಗಿರುತ್ತೆ, ಅದರಲ್ಲಿ 600-800 ಒಂದು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ, ಐಟಮ್ಸ್ಗಳನ್ನೆಲ್ಲ ಕೈಯಲ್ಲಿ ಇದಂತೂ ತುಂಬಾ ರೇಟ್ ಹೇಳ್ತಾಯಿದ್ರು, 150-200 ಆ ಥರ ಹೇಳ್ತಾಯಿದ್ರು. ಆ್ಯಂಡ್ ಏನಂತಂದರೆ ಜಾತ್ರೆ ಮುಗಿಸ್ಕೊಂಡು 2-3 ದಿವಸ ಟೈಮ್ ಇರುತ್ತಲ್ಲ, ಹಣ್ಣು ಇರುತ್ತಲ್ಲ, ಎಷ್ಟು ಸೇಲ್ ಆಗುತ್ತೆ ಅವಾಗ ಕಮ್ಮಿ ಕೊಡ್ತಾರೆ. ಇವಾಗ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ನಾವು ದುಡ್ಡು ಕೊಟ್ಟು ತೊಗೊಂಬರ್ಬೇಕಾಗುತ್ತೆ, ಆ ಥರ ಆಗಿಬಿಟ್ಟಿದೆ ಇವಾಗಂತೂ. ಇನ್ನು ಅಲ್ಲಿಂದ ತುಂಬ ಸುಸ್ತಾಯಿತು ಅಂಥೇಳಿ ಕೆಲವೊಂದಿಷ್ಟು ಸ್ನ್ಯಾಕ್ಸ್ಗಳನ್ನೆಲ್ಲ ತಿಂದ್ವಿ. ಪೊಟ್ಯಾಟೊ ಟ್ವಿಸ್ಟರು, ಆಮೇಲೆ ಐಸ್ ಕ್ರೀಮು, ಅದು ಇದು ಎಲ್ಲ ತಿಂದ್ಕೊಂಡು ಹಾಗೆ ವಾಪಸ್ ಬರಬೇಕಾದ್ರೆ ಈ ಥರ ಅಕ್ಕನಿಗೆ ಮುದ್ದೆ ಮಾಡೋದೆಲ್ಲ ಇರಲಿಲ್ಲ. ನಾನು ಹೋದ ಸತಿ ಇದಕ್ಕೆ ಬಂದಾಗೆ ತೊಗೊಂಡು ಹೋಗಿದ್ದೆ, ಹಾಗಾಗಿ ಅವ್ರು ಈ ಸತಿ ನೋಡ್ತಾಯಿದ್ರು, ಅದನ್ನೇ ಹೇಳ್ತಾಯಿದ್ವಿ. ಅದ್ರ ಮೇಲೆಲ್ಲ ಏನಂತಂದರೆ ಸ್ವಲ್ಪ ವುಡನ್ ಅಲ್ವಾ, ಅದೆಲ್ಲ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ, ಅದೊಂಥರ ಚುಚ್ಚಿ ಥರ ಇರುತ್ತೆ, ಅದನ್ನು ನೀಟಾಗಿ ಅವರು ಫಿನಿಶಿಂಗ್ ಕೊಟ್ಟಿರಲ್ಲ. ಈ ಥರ ಇದೆಯಲ್ಲ ಮುದ್ದೆಗೆ ಅದು ಅಂಟ್ಕೊಳ್ಳುತ್ತಾ ಏನು ಅಂತ ಅವ್ರು ಕೇಳ್ತಾಯಿದ್ರು, ಅದನ್ನೇ ಹೇಳ್ತಾಯಿದ್ದೆ. ಇಲ್ಲ ಆ ಥರ ಏನಾಗಲ್ಲ, ಒಂದು 2-3 ಸತಿ ಯೂಸ್ ಮಾಡ್ತಾ ಸರಿ ಹೋಗ್ಬಿಡುತ್ತೆ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ತೊಗೊಂಡ್ವಿ. ಆ್ಯಂಡ್ ಸುಮಾರಷ್ಟು ಐಟಮ್ಸ್ಗಳನ್ನ ನಾನು ಈ ಸತಿ ಪರ್ಚೇಸ್ ಮಾಡಿದೆ ಮನೆಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಅವಾಗ ತೊಗೊಳ್ಳಲ್ಲ, ವರ್ಷಕ್ಕೆ ಸತಿ ಏನಾದರೂ ಬೇಕು ಮನೆಗೆ ಅನಿವಾರ್ಯಗಳಿದೆ ಅಂತ ಮಾತ್ರನೇ ತೊಗೊಳ್ಳೋದು. ಅವಾಗವಾಗ ತಿಂಗ್ಳು ಏನಾದ್ರು ತರಿಸೋದು ಏನಾದರೂ ಮಾಡೋದು ಮಾಡಲ್ಲ. ಒಂದು ಸತಿ ಏನಾದರೂ
ತರಿಸ್ಬಿಟ್ಟು ಅದ್ರ ಪ್ಲೇಸ್ಗೆ ಅದನ್ನು ಯೂಸ್ ಮಾಡೋದಕ್ಕೆ ಮಾಡಿಬಿಡ್ತೀನಿ. ಅದು ಏನಂತಂದರೆ ನಮ್ಮ ಹತ್ರ ಇರುತ್ತೆ, ಆದ್ರೂ ಸುಮ್ಮನೆ ಏನಕ್ಕೆ ತೊಗೊಳ್ಳೋದು, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ನಾನು ಈ ಥರ ಹೋದ ವರ್ಷ ಜಾತ್ರೆಯಲ್ಲಿ ಬಂದಾಗ ಈ ಥರ ಬೌಲ್ಸ್ಗಳನ್ನ ತೊಗೊಂಡಿದ್ದೆ. ಅದು ಕೆಳಗೆ ಬಿದ್ದು ಒಡೆದೋಗ್ಬಿಟ್ಟಿತ್ತು, ಎಸ್ದು ಬಿಟ್ಟಿದ್ದೆ. ಹಾಗಾಗಿ ಈ ಸತಿ ಬಂದಾಗ ತೊಗೋತಾ ಇದ್ದೀನಿ. 1 ವರ್ಷ ಆಯಿತು ಅಲ್ವಾ ಕರೆಕ್ಟಾಗಿ, ಹಾಗಾಗಿ ತೊಗೊಂಡೆ. ಅಲ್ಲಿಂದ ಕೆಲವೊಂದಿಷ್ಟು ಸೆಲ್ಫಿಗಳು ತಗೊಂಡು ಆ್ಯಂಡ್ ಅಲ್ಲೇ ಕೆಲವೊಂದಿಷ್ಟು ಓಡಾಡಿಕೊಂಡು ಇನ್ನು ವಾಪಸ್ಸು ಮನೆಗೆ ಬಂದ್ವಿ. ಅವತ್ತು ಕಂಪ್ಲೀಟ್ ಅಂತೂ ಸುಸ್ತಾಗ್ಬಿಟ್ಟಿತ್ತು. 10 ಗಂಟೆಗೆ ನಾವು ಮನೆಗೆ ಬಂದಿದ್ದು ಎಲ್ಲ ತೊಗೊಂಡು. ಇನ್ನು ನೆಕ್ಸ್ಟ್ ಡೇ ಒಂಚೂರು ಡಿಮಾರ್ಟ್ಗೆ ಹೋಗಿ ಕೆಲವೊಂದಿಷ್ಟು ಜಾರ್ಸ್ಗಳು ಬೇಕಾಗಿತ್ತು ಅಂತ, ಇಲ್ಲೇ ಡಿಮಾರ್ಟ್ ಇದೆ ಅಕ್ಕ ಮನೆ ಹತ್ರನೇ, ಅಲ್ಲಿಗೆ ಹೋಗಿ ನೋಡಿದ್ವಿ. ಆ್ಯಂಡ್ ಇವಾಗೆಲ್ಲ ಡಿಮಾರ್ಟಲ್ಲಿ ವೀಡಿಯೋಸ್ಗೆ ಫೋಟೋಸ್ಗೆಲ್ಲ ಅಲೋ ಮಾಡಲ್ಲ, ತುಂಬ ಸ್ಟ್ರಿಕ್ಟಾಗೆಲ್ಲ ಬೋರ್ಡ್ ಹಾಕಿರ್ತಾರೆ, ಬೈತಾರೆ. ಹಾಗಾಗಿ ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಇನ್ನು ಅಲ್ಲೆಲ್ಲ ತೊಗೊಂಡು ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅಕ್ಕ ಹೊರಟ್ರು ಕೆಲಸಕ್ಕೆ. ಇನ್ನು ನಾನು ಕೂಡ ಅಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಅಪ್ಪು ಆಟಾಡ್ತಾ ಇದ್ದ ಆ್ಯಂಡ್ ಫುಲ್ಲು ಲಗೇಜ್ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆಲ್ಲನೂ ಎತ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಇನ್ನು ಸೀದಾ ನಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ಇದು 1 ವಾರದ ಕತೆ. ಇದು ಹೇಳಬೇಕು ಅಂದರೆ ನಾನು ತುಂಬ ವ್ಲಾಗ್ಸ್ಗಳನ್ನ ಮಾಡ್ಕೊಂಡಿಲ್ಲ, ಸಣ್ಣದಾಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.